ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮುಂದಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನಿದೆ ಅಂತ ನೋಡ್ಕೊಂಡು ಬನ್ನಿ. ಇವತ್ತು ಬೆಳಿಗ್ಗೆದು ಮಾರ್ನಿಂಗ್ದು ವ್ಯೂ ನೋಡಿ. ಇವತ್ತು ಮಳೆ ಬರುವಾಗಿದೆ. ಮತ್ತು ಈಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೇನೆ. ರೈಸನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ, ಅಕ್ಕಿಯನ್ನು. ಇವತ್ತು ಮಂಗಳೂರು ಸ್ಟೈಲ್ ನೀರು ಫಿಶ್ ಕರಿ ಮತ್ತು ನೀರು ದೋಸೆ ಒಳ್ಳೆ. ಇವಾಗ ಫಸ್ಟಿಗೆ ನಾವು ಟೀ ರೆಡಿ ಮಾಡುವ. ಫಸ್ಟಿಗೆ ಎಲ್ರಿಗೂ ಟೀ ಬೇಕಲ್ವ. ಎದ್ದ ತಕ್ಷಣ ನಾನು ಮತ್ತು ನನ್ನ ಮಕ್ಕಳು ನಾಷ್ಟಕ್ಕೆ ಟೀ ಕುಡಿಯೋದು. ಮಾರ್ನಿಂಗ್ ಎದ್ದ ತಕ್ಷಣ ಟೀ ಕುಡಿಯೋದಿಲ್ಲ. ಹಾಗೆ ಟೀ ಆಗ್ತಾ ಇದೆ ಈ ಕಡೆಯಿಂದ. ಇನ್ನು ಈ ಕಡೆಯಿಂದ ದೋಸೆಗೆಲ್ಲ ರೆಡಿ ಮಾಡುವ. ಈಗ ನಾನು ದೋಸೆ ರೆಡಿ ಮಾಡ್ತಾ ಇದ್ದೇನೆ ನೋಡಿ. ಇದು ಕಾವಲಿಟ್ಟಿದ್ದೇನೆ. ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಇವತ್ತು ನೀರು ದೋಸೆ ಮಾಡ್ತಾ ಇದ್ದೇನೆ ನಾನು. ಯಾರಿಗೆಲ್ಲ ನೀರು ದೋಸೆ ಬೇಕಂತ ಕಮೆಂಟ್ ಹಾಕಿ ಆಯಿತಾ. ಹಿಟ್ಟು ತೆಳು ಇರಬೇಕು. ನೀರು ದೋಸೆ ಒಳ್ಳೆಯದಾಗ್ತದೆ, ಕ್ರಿಸ್ಪಿ ಆಗಬೇಕು ನೀರು ದೋಸೆ. ತಿನ್ನಲಿಕ್ಕೂ ಕೂಡ ಟೇಸ್ಟ್ ಆಗಿರ್ತದೆ ನೋಡಿ. ನೀರು ದೋಸೆ ರೆಡಿ ಆಗ್ತಾ ಉಂಟು ನೋಡಿ ಅಂತೆ. ಬೇಗ ಬೇಗ ನೀರು ದೋಸೆ ಎಲ್ಲ ಮಾಡಿ ಮತ್ತೆ ನಾನು ನಿಮಗೆ ಸಿಗ್ತೇನೆ. ಇದು ಬಾಟಲ್ ರೆಡಿ ಮಾಡ್ತಾ ಇದ್ದೇನೆ. ಸ್ಕೂಲಿಗೆ ಬಿಸಿ ನೀರು ಹಾಕಿ ಕೊಡೋದು ನಾನು ಡೈಲಿ. ಎರಡು ಮಕ್ಕಳಿಗೆ ಕೂಡ ಬಿಸಿ ನೀರೇ ಯೂಸ್ ಮಾಡೋದು ಕುಡಿಲಿಕ್ಕೆ. ಅಂದರೆ ಇವಾಗ ಮಳೆ ಅಲ್ವ, ಮಳೆ ಇಲ್ಲಾದರೂ ಕೂಡ ನಾನು ಬಿಸಿ ನೀರೇ ಕೊಡೋದು ಮಕ್ಕಳಿಗೆಲ್ಲ. ನೀರು ದೋಸೆ ಮಂಗಳೂರು ಸ್ಟೈಲ್ ನೀರು ದೋಸೆ ನೋಡಿ. ಇಲ್ಲಿ ಈ ಕಡೆಗೆಲ್ಲ ಜಾಸ್ತಿ ಇದೆ ಮಂಗಳೂರು ಸ್ಟೈಲೆಲ್ಲ ನೀರು ದೋಸೆ ಎಲ್ಲ ಜಾಸ್ತಿ ಮಾಡೋದು. ಇವಾಗ ನಾನು ಮಗಂದು ಟಿಫಿನ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಟಿಫಿನ್ ಬಾಕ್ಸ್ ನಾನು ಅವನು ಜಾಸ್ತಿ ನಾಷ್ಟನೇ ಕೊಡೋದು. ನಾನು ಮಧ್ಯಾಹ್ನ ಊಟ ಕೊಡೋದಿಲ್ಲ. ಇದು ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಇರುತ್ತಲ್ವ, ಅದನ್ನೇ ನಾನು ಅವನಿಗೆ ಕೊಡೋದು. ಇವಾಗ ಇದು ವೆಜ್ ಸಾಂಬಾರು ಆಯಿತಾ. ಅವನಿಗೆ ಟಿಫಿನಿಗೆ ವೆಜ್ ಸಾಂಬಾರು ಹಾಕಿದೆ. ಒಂದು ಟಿಫಿನ್ ರೆಡಿ ಆಯಿತು. ಇನ್ನೊಂದು ಟಿಫನ್ ರೆಡಿ ಆಯಿತು ಮಗಂದು. ಇನ್ನೊಂದು ಟಿಫನ್ ರೆಡಿ ಮಾಡ್ತಾ ಇದ್ದೇನೆ ನನ್ನ ಹಸ್ಬೆಂಡಿಗೆ. ಆಯಿತಾ. ಅಂದರೆ ನಮ್ಮದು ಕ್ಯಾಂಟೀನ್ ಉಂಟಲ್ಲ, ಅಲ್ಲಿ ಸ್ವಲ್ಪ ಸಾಂಬಾರೆಲ್ಲ ಕೊಡುವ ಅಂತ. ಸ್ವಲ್ಪ ಜಾಸ್ತಿ ಇತ್ತು ಸಾಂಬಾರು. ಇವಾಗ ಟಿಫಿನ್ ರೆಡಿ ಆಯಿತು ನನ್ನ ಮಗಂದು. ನನ್ನ ಮಗಳೀಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಲ್ಲ ನೋಡಿ. ಅವಳಿಗೆ ಟಿಫಿನ್ ತಗೊಂಡು ಹೋಗ್ಲಿಕ್ಕಿಲ್ಲ. ಅವಳಿಗೆ ಅಲ್ಲಿ ಸ್ಕೂಲಲ್ಲಿ ಊಟ ಎಲ್ಲ ಸಿಗುತ್ತೆ. ಹಾಯ್ ಮಾಡ. ಅಂದರೆ ಅವಳಿಗೆ ಟೈಮ್ ಆಯಿತು ನೋಡಿ. ಅವಳು 8:30ಗೆ ಅವಳದು ಆಟೋ ಬರುತ್ತೆ. ಈಗ ನನ್ನ ಮಗಳು ಸ್ಕೂಲಿಗೆ ಹೊರಟಳು. ಅವಳಿಗೆ ಟೈಮ್ ಆಯಿತು. ಓಕೆ ಬಾಯ್. ಅಲ್ಲಿ ಅವಳು ರೋಡ್ ಸೈಡ್ ಅಲ್ಲಿ ನಿಂತಾಳೆ. ಅವಳು ಅಲ್ಲಿ ಆಟೋ ಬರ್ತದೆ, ಅದರಲ್ಲಿ ಹೋಗ್ತಾಳೆ ಅವಳು. ಈಗ ನನ್ನ ಮಗ ಸ್ಕೂಲ್ಗೆ ಹೊರಟ. ಅವನು ಬಸ್ಸಲ್ಲಿ ಹೋಗೋದು. ಹಾಗೆಲ್ಲ A few moments later. ಇವಾಗ ನನ್ನ ಮಗ
ಸ್ಕೂಲಿಂದ ಬಂದ ನೋಡಿ. ಬರುವಾಗ ಎಲ್ಲ ಒದ್ದೆ ಆಗಿದ್ದಾನೆ, ಮನೆಗೆ ಎಲ್ಲ ಒದ್ದೆ ಆಗಿ ಎಲ್ಲ ಬಂದಿದ್ದಾನೆ. ಏನೋ ತಗೊಂಡು ಬಂದಿದ್ದಾನೆ ನೋಡಿ ನಮ್ಮ ಅಂಗಡಿಯಿಂದ. ಸ್ಪೆಷಲ್ ಏನಿರ್ಬೋದು. ಓಕೆ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಬಾಯ್.